ನಮಸ್ಕಾರ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆಫ್ ಹೆಲ್ಮೆಟ್ ಬಗ್ಗೆ. ನೋಡಿ, ಏನೀಗ ಏನು ಸಿಲ್ವರ್ ಕಲರ್ ಹೆಲ್ಮೆಟ್ ಕಾಣಿಸ್ತಿದೆ, ಇದು ಆ್ಯಕ್ಚುಲಿ ಆಫ್ ಹೆಲ್ಮೆಟ್. ಇದು ಆಲ್ರೆಡಿ ಬ್ಯಾನ್ ಆಗಿದೆ. ಈ ಹೆಲ್ಮೆಟ್ಟು ಆಲ್ರೆಡಿ ಬ್ಯಾನ್ ಆದಮೇಲೆ ಇದು ಮಾರ್ಕೆಟಲ್ಲಿ ಹೇಗೆ ಬರ್ತಾಯಿದೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಿದ್ದೆ. ಇದು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ನಡೆದಿರೋಂಥ ಎಷ್ಟೋ ಆ್ಯಕ್ಸಿಡೆಂಟ್ಸಲ್ಲಿ ತುಂಬ ಹೆಡ್ ಇಂಜರೀಸ್ ಆಗಿಯೇ ತುಂಬ ಡೆತ್ಗಳಾಗಿದೆ. ನಾನು ಇದ್ರ ಬಗ್ಗೆ ಈ ಟ್ರಾಫಿಕ್ ಸಿಗ್ನಲ್ಸಲ್ಲೆಲ್ಲ ಫೈನ್ ಹಾಕ್ತಿರ್ತಾರಲ್ಲ ಪೊಲೀಸವರು, ಅವ್ರ ಹತ್ರ ಇದ್ರ ಬಗ್ಗೆ ಎಂಕ್ವೈರಿ ಮಾಡಿದಾಗ ಅವ್ರು ಹೇಳೋದು, ಸರ್ ಎಷ್ಟು ಗಾಡಿಗೆ ಅಂತ ಫೈನ್ ಹಾಕ್ಬೋದು, ದಿನ ಆ ಹೆಲ್ಮೆಟ್ ಜಾಸ್ತಿ ಆಗ್ತಾನೇ ಇದೆ. ಬಿಕಾಸ್ ಅದು ಬ್ಯಾನ್ ಆದಮೇಲೂ ಕೂಡ ಅದ್ರದ್ದು ಸೇಲ್ಸ್ ಮತ್ತು ಕಾಮರ್ಸಲ್ಲಿರೋ ಅವೈಲಬಿಲಿಟಿ ಏನೂ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಇದೆ. ಇದು ಕಮ್ಮಿ ಆಗಬೇಕು ಅಂದರೆ ಫಸ್ಟು ಇದ್ರದ್ದು ಮಾರ್ಕೆಟ್ ಸ್ಟಾಪ್ ಆಗಬೇಕು. ಅದ್ರದ್ದು ಅವೈಲಬಿಲಿಟಿ ಕಮ್ಮಿ ಮಾಡಿದೆ ಏನೂ ಮಾಡೋಕ್ಕಾಗಲ್ಲ. ಸೊ ಅವೈಲಬಿಲಿಟಿ ಕಮ್ಮಿ ಅಂದರೆ ಇದು ಇವನ್ ಕಾಮರ್ಸಲ್ಲಿ ಕೂಡ ಇದು ಸಿಗ್ತಾ ಇದೆ ಅಂದರೆ, ಸೊ ಇದ್ರದ್ದು ಪ್ರೊಡಕ್ಷನ್ ಆ್ಯಂಡ್ ಮಾರ್ಕೆಟಿಂಗ್ ಯಾವ ಲೆವೆಲಲ್ಲಿದೆ ಅಂತ ಯೋಚನೆ ಮಾಡಿ, ಇದ್ರದ್ದು ಒಂದು ಸ್ಕ್ಯಾಮ್ ಎಲ್ಲಿವರೆಗೂ ನಡೀತಿದೆ ಅಂತ ಯೋಚನೆ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಿದ್ದು ಏನು ಅಧಿಕಾರಿಗಳಿದ್ದಾರೆ, ಹೈಯರ್ ಅಥಾರಿಟಿ ಏನಿದ್ದಾರೆ, ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕಾಗುತ್ತೆ. ಸೊ ಆ್ಯಂಡ್ ಇದು ಸಪ್ಲೈ ಆಗ್ತಿರೋ ಜಾಗ ಆ್ಯಂಡ್ ಸೇಲ್ ಆಗ್ತಿರೋ ಜಾಗಗಳು ತುಂಬ ಇದೆ. ರೋಡಲ್ಲೇ ಸೇಲ್ ಮಾಡ್ತಾಯಿದ್ದಾರೆ ಅದನ್ನು. ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಏನು ಈಸಿಯಾಗಿ ನೇತಾಕೊಂಡು ಸೇಲ್ ಮಾಡ್ತಿದ್ದಾರೆ. ಇದು ಆ್ಯಕ್ಚುಲಿ ಬೇಗೂರು ಸರ್ಕಲ್ಲು, ಟ್ರಾಫಿಕ್ ಪೊಲೀಸ್ದು ಬೂತ್ ಇಲ್ಲೇ ಇದೆ. ಅಲ್ಲಿಂದ 100 ಮೀಟ್ರ್ ಕೂಡ ಇಲ್ಲ, ಜಸ್ಟ್ ಒಂದು 20-30 ಮೀಟ್ರಲ್ಲೇ ನೋಡಿ ಇಲ್ಲೊಂದು ಕಡೆ ಆಯಾಗಿ ಸೇಲ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ರಾಜಾರಾಶವಾಗಿ ಗುಡ್ಡೆ ಹಾಕೊಂಡು ಸೇಲ್ ಮಾಡ್ತಿದ್ದಾರೆ ಅಂತ. ಎಲ್ಲಿದು ಬೊಮ್ಮನಹಳ್ಳಿ ಗಿರಿಯಾಸ್ ಹತ್ರ. ನೋಡಿ, ಇಲ್ಲಿ ಸಿಲ್ಕ್ ಬೋರ್ಡಿಂದ ಒಂದು 100 ಮೀಟ್ರ್ ಬಂದರೆ ಇಲ್ಲೊಂದು ಸ್ಪಾಟ್ ಇದೆ ನೋಡಿ, ಅಲ್ಲೂ ಅಷ್ಟೇ ಅದೇ ಹೆಲ್ಮೆಟ್ಗಳದ್ದೇ ಅಂಗಡಿ, ಬೇರೆ ಯಾವುದೂ ಇಲ್ಲ. ಅದು ಯಾವ ಧೈರ್ಯದಲ್ಲಿ ಸೆಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆ ಹೆಲ್ಮೆಟ್ಗಳನ್ನ. ನೋಡಿ, ಲೈನಾಗಿ ನೇತಾಕಿದ್ದಾರೆ. ಇಷ್ಟೊಂದು ಓಪನ್ ಆಗಿ ಇದನ್ನು ಸೇಲ್ ಮಾಡಿಕೊಂಡು ಇದ್ರದ್ದೇ ಮಾರ್ಕೆಟ್ ಇಟ್ಟಿದ್ದಾರೆ ಅಂದರೆ ಯೋಚನೆ ಮಾಡಿ, ಅದು ಎಷ್ಟು ದೊಡ್ಡ ದಂಧೆ ನಡೆಸ್ತಿದ್ದಾರೆ ಅದರದಂತ. ಅಲ್ಲೊಂದಾಯಿತು, ಜಸ್ಟ್ ಒಂದು 1.5 ಕಿಲೋಮೀಟ್ರಲ್ಲಿ 2 ಅಂಗಡಿ ನೋಡಿ, ಇಲ್ಲೆಲ್ಲ ಒಂದಿದೆ. ನೋಡಿ, ಇದೊಂದು ಅಂಗಡಿ ನೋಡಿ, ಇಲ್ಲೂ ಅಷ್ಟೇ ಇಷ್ಟು ಓಪನ್ ಆಗಿ ಏನು ಹಾಯಾಗಿ ಸೇಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಎಲ್ಲಿ ನಿದ್ರೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಪೋಸಿಟಲ್ಲಿ 2 ಅಂಗಡಿಗಳಿದೆ ನೋಡಿ. ಇಲ್ಲೂ ಒಂದು ಅಂಗಡಿ ಇದೆ, ಧಾರಾಳವಾಗಿ ಅವನ ಪಾಡಿಗೆ ನೆಮ್ಮದಿಯಾಗಿ ಸೇಲ್ ಮಾಡ್ಕೊಂಡು ಹೋಗ್ತಿದ್ದಾನೆ. ನಮ್ಮ ಇಂಡಿಯಾದ ಕಾನೂನು ಹೆಂಗಾಗಿದೆ ಅಂದರೆ, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಇದೆ ಕಾನೂನುಗಳು. ಸೊ ಆ ಥರ ಇರೋದಕ್ಕೇ ಇವಾಗ ಈ ಒಂದು ಬ್ಯಾನ್ ಆಗಿರೋ ಪ್ರಾಡಕ್ಟು ಇವಾಗ್ಲೂ ರೋಡಲ್ಲಿ ಸೇಲ್ ಆಗ್ತಾ ಇರೋದು. ಇಲ್ಲ ಅಂದಿದ್ರೆ ನಮ್ಮ ಕಾನೂನುಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಿದ್ರೆ ಜನಗಳು ಇದನ್ನು ಮಾರೋಕ್ಕಾದರೂ ಭಯ ಬೀಳೋರು. ಸೊ ಇದು ಮಾರಾಟ ಮಾಡೋರಿಗೂ ಭಯ ಇಲ್ಲ, ತಗೊಳ್ಳೋರಿಗೂ ಭಯ ಇಲ್ಲ, ಯೂಸ್ ಮಾಡೋರಿಗೂ ಭಯ ಇಲ್ಲ. ಏನಕ್ಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಅಂತ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಅದು ಏನು ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ನಾನು ಇದ್ರ ಬಗ್ಗೆ ಹೈಲೈಟಾಗಿ ಇಷ್ಟೊಂದು ಹೇಳೋದಕ್ಕೆ ಕಾರಣ ಅಂದರೆ, ಆಗಿರೋಂಥ ಕೆಲವೊಂದು ಆ್ಯಕ್ಸಿಡೆಂಟ್ಸಲ್ಲಿ ಸೊ ವಿತೌಟ್ ಹೆಲ್ಮೆಟ್ ಅಥವಾ ಈ ಫೇಕ್ ಹೆಲ್ಮೆಟ್ ಯೂಸ್ ಮಾಡಿ ತಲೆಗೆ ಇಂಜುರಿ ಆಗಿ ಕೆಲವೊಂದು ಡೆತ್ಗಳು ನಡೆದಿರೋದಕ್ಕೆ ಇಷ್ಟೊಂದು ಇದ್ರ ಹಿಂದ್ಗಡೆ ಬಿದ್ದು ಇದನ್ನು ಬ್ಯಾನ್ ಮಾಡಲೇಬೇಕು, ಇದು ಮಾರ್ಕೆಟಿಗೆ ಬರಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಇದರದ್ದೊಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ.